ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು dcdays ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾವಿವಾಗ ಇರೋಂಥದ್ದು ಪಿಟ್ಟು ಬಂದ್ಬಿಟ್ಟು ಮಂತ್ರ ರೇಸಿಂಗ್ ಅವ್ರದ್ದು. ಸೊ ಮಂತ್ರ ರೇಸಿಂಗಲ್ಲಿ ಇರೋಂಥದ್ದು ನಾವು ಆ್ಯಕ್ಚುಲಿ ಲೈವ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನೆಟ್ವರ್ಕ್ ನಮ್ಗೆ ಕನೆಕ್ಟ್ ಆಗ್ತಾನೆ ಇಲ್ಲ. ಸೊ ಇಲ್ಲೊಂದ್ಸರಿ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಅದಾದಮೇಲೆ ಅವರು ಸೊ ಅದಕ್ಕೆ ಇಲ್ಲಿ ಮಂತ್ರ ರೇಸಿಂಗಲ್ಲೇ ನಿಲ್ಲಿಸಿದ್ದೀವಿ. ನಾವು ಬರೋ ಅಷ್ಟರಲ್ಲಿ ನಮ್ಮ ಅಶ್ವತಿನ ಡ್ರ್ಯಾಗು ಕೂಡ ಮುಗ್ದೋಗ್ಬಿಟ್ಟಿದೆ. ಸರಿ ಗಾಡಿಗಳನ್ನ ನಾನು ಒಂದ್ಸರಿ ತೋರಿಸ್ತೀನಿ. ಇಲ್ಲಿ ಲೈನಪ್ ಆಗಿರೋಂಥದ್ದು ಇನ್ನು ಬೇರೆ ಗಾಡಿಗಳು ಕೂಡ ಬರುತ್ತೆ ಈಗ. ಸೊ ಹಿಯರ್ ಇಸ್ ಸಿಂಹ ಬಾಯ್ಸ್. ಅದಾದಮೇಲೆ ಇದು ಅಶ್ವತ್ ಗಾಡಿ. ಅದಾದಮೇಲೆ ನಮ್ಮ ಫಾಲೋ dcdays, ಸಬ್ಸ್ಕ್ರೈಬ್ dcdays, ಲೈಕ್ dcdays. ಸೊ ನಮ್ಮ ಅಶ್ವತ್ಗೆ ಇದು ಇವಾಗ ಹೊಸದಾಗಿ ಅವರು ಸೂಟ್ ಗೀಟ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ಎಷ್ಟು ಬ್ರೋ ಇದು ಡ್ರ್ಯಾಗ್ 2 ಸೆಕೆಂಡ್ಸಾ ಹೋಗಿದ್ದು? ಹಾಂ 2 ಸೆಕೆಂಡ್ಸಾ? ಇಲ್ಲ ಬ್ರೋ, ಹಿಂಗೆ ಅಷ್ಟೇನಾ? 0.5 ಸೆಕೆಂಡ್ಸ್ ಬಾಯ್ಸ್, 0.5 ಸೆಕೆಂಡ್ಸ್. 11.5 Bro, how many seconds did you? 10.5. Oh, correct, crazy. Super. ಓ ಏನು ಹಿಂಗೆ ನಿಲ್ಸಕ್ಕೆ ಹಿಂಗೆಲ್ಲ ಮಾಡಿದ್ರಾ? ಹೆಂಗಿದೆ ಹೊಸ ಸೂಟು? ಹೆಂಗಿದೆ ಮತ್ತೆ ಫೀಲಿಂಗ್? ಹೌದಾ, ಏನು ಬಿಚ್ಚಿಬಿಟ್ಟು ನೋಡಿದ್ರೆ? ಹಾಯ್ ಬ್ರದರ್, ಆರಾಮ? ಶಿವಮೊಗ್ಗ ಆಂಗ್ಲೇಯರ್ಸನ್. ಹಾಂ ಓಕೆ, ಕ್ರೇಜಿ ಏನದ? ಮುನಿಗನ್ ಅಂತ ಯಾರು ಬೈಕ್ dcdays ನಿಮ್ದು ಮಗ ನೋಡ್ತಾ ಇರ್ತಾರೆ ನಿಮ್ದು ವಿಡಿಯೋಸ್. ಹೌದಾ? ಹಾಯ್ ಸರ್. ನಿಮ್ದು ಅಂತ ನಾನು ನೋಡಿದ್ದೀನಲ್ಲ. ಯಾರು ಗೊತ್ತಾಗ್ತದೆ? ಆಗಿಲ್ಲ ಅಲ್ಲ ಲೈವ್? ಡಿಸ್ಗ್ರೇಸ್ಫುಲ್ ಚುಟ್ಟು. ನಾನೇನು ಮಾಡಿದೆ? ಒಂದ್ಸರಿ ಬೇರೆ ಗಾಡಿಗಳನ್ನೆಲ್ಲ ತೋರಿಸ್ಕೊಂಡು ಬರೋಣ ಒಂದ್ಸರಿ. ಬ್ರೋ ನೀವು ಚೇಂಜ್ ಮಾಡ್ತಾ ಇರಿ, ನಾನು ಆ ಕಡೆ ಹೋಗ್ಬಿಡ್ತೀನಿ. ಪ್ರದೀಪು ಇಲ್ಲೇ ಇದ್ರು. ಅಲ್ಲಿ ನಾನು ಮತ್ತು ಅಣ್ಣ ಹುಡುಕ್ತಿದ್ವಾ, ಒಬ್ರಿಗೆ ನೋಡಿದ್ವಿ. ನೋಡಿದ ತಕ್ಷಣ ಇವ್ರೇನ ಇರಬೇಕು ಅಂತ ಅನ್ಕೊಂಡ್ವಿ. ಸೇಮ್ ಸೂಟ್ ಇತ್ತು. ಅವ್ರ ಇಲ್ಲ, ಅಷ್ಟು ಹೈಟ್ ಇಲ್ಲ. ಸೊ ಇಲ್ಲಿ ಜೆನ್ಸಿ ಕಿಟ್ ಜೊತೆ ಇದೆ ಪ್ರಾಬ್ಲಮ್. ಜೆನ್ಸಿ ನೋಡಿ ಎಲ್ಲ ಬ್ಯಾಗಿ ಹಾಕೊಂಡಿಲ್ಲ. ನನ್ನ ಪ್ಯಾಂಟ್ ಹಾಕೊಂಡ್ಬಂದವನು ಅವನು, ಅದಕ್ಕೆ ಬ್ಯಾಗಿ ಇಲ್ಲ. ಅದು ಬ್ಯಾಗಿ ಮೈಂಡ್ ಬ್ಯಾಗಿ ಇಲ್ಲಿ ನೇತಾಕಿದಾರಲ್ಲ, ಹಿಂಗಾಗಿರೋದು ಅದು. ಸೊ ಇದು ನಮ್ಮ ರಾಮಯ್ಯ ಕಾಲೇಜ್ ಬಾಯ್ಸ್ ಮಾಡಿರೋಂಥ ಪ್ರಾಜೆಕ್ಟ್ ಇದು. ಸೊ ನೋಡಿ ಇನ್ನೂ ಡೆವಲಪ್ ಮಾಡಿದ್ದಾರೆ. ಸೊ ಬಾಯ್ಸ್ ಫ್ರಮ್ ಇಂಡಿಯಾಸ್ ಫಸ್ಟ್ ಲಾರ್ಜ್ ಸ್ಕೇಲ್ ರೊಬೋಟಿಕ್ 3D ಪ್ರಿಂಟಿಂಗ್ ಟೆಕ್ನಾಲಜಿ. ಸೂಪರ್ ಬ್ರೋ. ಅದೇ ಗೊತ್ತಾಯ್ತು. ಹಾಂ ಅಲ್ಲ, ಅದಕ್ಕೆ ಅವ್ರಿಗೆ ಅಂದಿದ್ದು ಸೂಪರ್ ಅಂತ. ರಾಮಯ್ಯ ಕಾಲೇಜಿಂದ ಸ್ಟೈಲ್ ರೇಸಿಂಗ್ ಅಂತ ಫಾರ್ಮುಲಾ ಸ್ಟೂಡೆಂಟ್ ಕ್ಲಬ್ ನಮ್ಮದು. ಸೊ ಅದರಲ್ಲಿ ಕಾರ್ ಮಾಡ್ತಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್. ಸೊ ದೇರ್ ಇಸ್ ಅ ಅಕ್ಯುಮುಲೇಟರ್ ಇನ್ ಬ್ಯಾಕ್, ಅಂಡ್ ದ ಅಕ್ಯುಮುಲೇಟರ್ ಯು ಸಿ ದಟ್ ಇಸ್ ಅ 72 volt 5 kilowatt hour battery. So that powers the whole car. ಸೊ ವಿ ಗೋ ಫಾರ್ ಕಾಂಪಿಟೇಷನ್. ನಾವು ಕಾಂಪಿಟೇಷನ್ಸ್ ನಾವು ಫಾರ್ಮುಲಾ ಭಾರತ್, ಫಾರ್ಮುಲಾ ಇಂಪೀರಿಯಲ್ ಅಂತ ಹೋಗ್ತೀವಿ. ಮೊನ್ನೆ ಸೆಪ್ಟೆಂಬರ್ ಫಾರ್ಮುಲಾ ಇಂಪೀರಿಯಲ್ ಅಂತಿತ್ತು. ಸೊ ದೇರ್ ವಿ ಹ್ಯಾವ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್, ಎಂಡ್ಯೂರೆನ್ಸ್, ಸ್ಕಿಟ್ ಪ್ಯಾಡ್ ಆ್ಯಂಡ್ ವಾಟ್ ಯು ಸಿ ಯರ್ ಇದು ಒರಿಜಿನಲ್ ಕಾರ್ನ ಫ್ಯಾಮಿಲಿ. ಓಕೆ, ನಾವು ರೆಸನ್ ರ್ಯಾಪ್ಗೆ ರೆಸನ್ ತಂದು ಮಾಡಿರೋದು. ನೀವೇ ಮಾಡಿರೋದು? ನಾವೇ ಮಾಡಿರೋದು. ಕ್ರೇಜಿ, ಸೂಪರ್. ವೇಟ್ ಅಂತೂ ಸಖತ್ ಕಮ್ಮಿ ಇದೆ ಹಂಗಾರೆ. ವೇಟ್ ಅಂತೂ ಸಖತ್ ಕಮ್ಮಿ. ಹೌದು ಸರ್. ಟೋಟಲ್ ವೇಟ್ 240 kg ಸರ್. 240 ಅಷ್ಟೇನಾ? ರೋಲ್ ಕಾರ್. ಓಕೆ ನೋಡಿ, ಬರೀ 240 ಕಿಲೋಸು. ಸೊ ರಾಮಯ್ಯ ಕಾಲೇಜು ಬಾಯ್ಸ್ ಮಾಡಿರೋಂಥದ್ದು ಕಂಪ್ಲೀಟ್ ಎಲೆಕ್ಟ್ರಿಕ್ ಅಂತೆ. ಬಾಡಿ ಎಲ್ಲ ಅವರೇ ರೆಸಿನ್ ತೊಗೊಂಬಂದು ಕಾರ್ಬನ್ ಫೈಬರಿಗೆ ಮಾಡಿದ್ದಾರೆ. ಕಂಪ್ಲೀಟ್ ಎಲೆಕ್ಟ್ರಿಕ್, ಕ್ರೇಜಿ ಇದೆ. ಸೂಪರ್ ಬ್ರೋ. ನೀವು ಕುತ್ಕೋತೀರಾ? ಇನ್ನೂ ಹೋಗಿಲ್ಲ. ನಮ್ದು ಆಮೇಲೆ ಎಕ್ಸಿಬಿಷನ್ ಇದೆ. ಎಕ್ಸಿಬಿಷನ್? ಹಾಂ ಸರ್. ಸೂಪರ್ ಆಗಿದೆ ಗಾಡಿ. ಹೆಂಗಿದೆ ಫ್ರೀ ಫೀಲ್ ಹೆಂಗಿದೆ? ಆ್ಯಕ್ಚುಲಿ ಸಖತ್ತಾಗಿದೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಓಕೆ. ಬಟ್ ಸೂಪರ್ ಆಗಿ ಮಾಡಿದ್ದೀರಾ. ಒಳಗಡೆ ಅಷ್ಟೊಂದೆಲ್ಲ ಇದೆ ಅಂತ ಹೇಳ್ಬಿಟ್ಟು, ಬಟ್ ಇದೇನು ಮಾಡಿರೋದು ಕಾರ್ಬನ್ ಫೈಬರ್ ಮಾಡಿರೋದೇ ಸಖತ್. ಯಾಕಂದರೆ ಅದು ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ. ಹೌದು ಸರ್, ಎಲ್ಲ ನಾವು ಸ್ಟೂಡೆಂಟ್ಸೇ ಮಾಡಿರೋದು ಸರ್. ಆ್ಯಂಡ್ ಬ್ಯಾಟ್ರಿ ಇದೆ ಅಲ್ವಾ, ಬ್ಯಾಟ್ರಿ ವಿಚ್ ರನ್ಸ್ ದಿಸ್ ಕಾರ್, ಇಟ್ ಇಸ್ ಮೇಡ್ ಇನ್ ಮೇಡ್ ಬೈ ದ ಸ್ಟೂಡೆಂಟ್ಸ್. ಅಲ್ಲಿ ಏಸ್ಟಿನ್ ಸರ್ಕಿಟ್ಸ್ ಅಂತ ಒಂದು ಕಂಪನಿ ಇದೆ. ಸೊ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ನಾವು ಮಾಡಿರೋದು. 2 people ಆಗಿದ್ದಾರೆ.
ಸೂಪರ್, ಆಲ್ ದ ಬೆಸ್ಟ್ ಬ್ರೋ. ಅದಾದಮೇಲೆ ಇಲ್ಲಿ IMW ರೇಸಿಂಗ್ ಅಂತ ಇದೆ, IMW ರೇಸಿಂಗು. ಅದಾದಮೇಲೆ ಲೀಥಲ್ ವೂಲ್ಫ್ ಅಂತ. ಸೊ ಎಲ್ಲ ಟ್ಯೂನಾ ಇಲ್ಲ ಅಂತಂದರೆ ಏನು ಪರ್ಫಾರ್ಮೆನ್ಸಾ ಅಥವಾ ಎರಡೂ ಅಂತ ಗೊತ್ತಿಲ್ಲ, ಎರಡೂ ಇರುತ್ತೆ ಮೋಸ್ಟ್ಲಿ. ಅದಾದಮೇಲೆ ಇಲ್ಲಿ ಟಾಪ್ ಟ್ರೇಡರ್ಸು, ನಮ್ಮ ಜುಬೇರ್ ಬಾಯ್ ಅವರ ಗಾಡಿಗಳಿರೋಂಥದ್ದು ಇಲ್ಲೆಲ್ಲ. ಇವೆಲ್ಲ ಟಾಪ್ ಟ್ರೇಡರ್ಸು. ಬರ್ರಿ 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 ಮಾಮ್. ಹೌ ಇಸ್ ದ ವೈಬ್ ಓವರ್ ಹಿಯರ್? The vibe is not similar to IBW. ಎಸ್ IBW IBW beat ಮಾಡಕ್ಕಾಗಲ್ಲ. IBW ಚೆನ್ನಾಗಿರ್ತದೆ. ಅದಾದಮೇಲೆ ಇಲ್ಲಿ ಇವರು ಹಾರ್ಮೋನಿಕ್ಸು. ಸೊ ಇವರು ಹಾರ್ಮೋನಿಕ್ಸ್ ಇವರೊಂದು ಜಾಸ್ತಿ ತೊಗೊಂಬಿಟ್ಟವ್ರಲ್ಲ ಬಿಟ್ಗಳು. ಸಕ್ಕತ್ತೈತಲ್ಲ ಅಲ್ಲ, ನೋಡೋಣ. ಹೌದಾ? ಓಹೋ ಕ್ರೇಜಿ ಇದೆ ಅಲ್ಲ, ಮಸ್ತ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಹಾರ್ಮೋನಿಕ್ಸ್ ಅವ್ರದ್ದು ಎಕ್ಸ್ಟ್ರೈವ್ ಎಲ್ಲ ಹಾರ್ಮೋನಿಕ್ಸೇ ತೊಗೊಂಡಾರಿಲ್ಲಿ ಎಲ್ಲರೂ. ಇವರಲ್ಲಿ ಒಂದು 20 ತೊಗೊಂಡಾರಿಲ್ಲಿ ಅವರು. ಬಾಯ್ಸ್, ದಿಸ್ ಇಸ್ ಲವ್ ಬಾಯ್ಸ್. RS5 ಚೆನ್ನಾಗಿದೆ. ಎಲ್ಲ ನೋಡಿದ್ರೆ ಒಂಥರ ನಮಗೂ ಒಂಥರ ಹೆವಿ ಆಸೆ ಎಲ್ಲ ಆಗ್ತದೆ. ಮುಂಚೆ ಬೈಕ್ಗಳದ್ದು ಹಂಗೆ ಆಸೆ ಆಗ್ತಾ ಇರ್ತಿತ್ತು ಅಲ್ಲ. 340i ನೋಡಿ ಲ್ಯಾಂಬೋರ್ಗಿನಿ ಬರ್ತದೆ, ಲ್ಯಾಂಬೋರ್ಗಿನಿ ಮೆಟಡಾರ್. ನಾವು ಸ್ಕೋಡಾಗೂ ಹಾರ್ಮೋನಿಕ್ಸೇ ಕೇಳಿದ್ವಿ, ಅವರು ರೆಸ್ಪಾಂಡ್ ಮಾಡಲಿಲ್ಲ ನೀಟಾಗಿ. ಸೊ ನಾವು ಅದಕ್ಕೆ ಜೈ ಅನ್ಸ್ಬಿಟ್ವಿ. ಬಟ್ ಇಲ್ಲೆಲ್ಲ ಗಾಡಿಗಳೆಲ್ಲ ಜಾಸ್ತಿ ಇಟ್ಟಿದ್ದಾರೆ. ಹೌದಲ್ಲಿ VRS ಸೀಟ್ ತೆಗೆದಾರೆ, ಇಲ್ಲಿ ಹೆಲ್ಮೆಟ್ ಇಟ್ಟಾರೆ. ಓ ಹೌದಲ್ಲಿ ಸೀಟ್ ಗೀಟ್ ಎಲ್ಲ ತೆಗೆದುಬಿಟ್ಟಾರೆ. ಓ ಪ್ರಾಪರ್ ಓಡ್ಸಾಕ ಮಾಡ್ಯಾರ ಇದು VRS. ಇದರದಂತೂ ತಿಂಡಿ ಭಾಳ ಹೇಳ್ತಾ ಇದೆ ಬಾಯ್ಸ್. ಎಲ್ಲದರದ್ದು ತಿಂಡಿ ಹೇಳ್ತಾನೆ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಪೈಸಾ ಬೋಲ್ತಾ ಹೇ ಅಂತ ಹೇಳಿ ಆಗುತ್ತೆ ಅಷ್ಟೇ. ಸೊ ನಾವು ಆ್ಯಕ್ಚುಲಿ ನಮ್ಮ ಸೂಪರ್ ಇರ್ಬೇಕಾದ್ರೆ ನಾವು ಒಂದು ಟ್ಯೂನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ ಹಾರ್ಮೋನಿಕ್ಸ್ ಅವ್ರಿಗೆ. ರೇಯಾನ್ ಅಷ್ಟಕ್ಕಷ್ಟೇ ರೆಸ್ಪಾಂಡ್ ಮಾಡಿದ್ರು. ಅದಾದಮೇಲೆ ಮೋಸ್ಟ್ಲಿ ಇವ್ರು ಬರೀ BMWs ಆಡೀಸು ಅವಷ್ಟೇ ಟ್ಯೂನ್ ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಗಾಡಿ ತಾಣನ ಅಂತ ಹೇಳ್ಬಿಟ್ಟು ನಾವು ಸೇಲ್ ಮಾಡ್ಬಿಟ್ಟು. ಸೊ ಅಷ್ಟಾಗಿದೆ ಈಗ. ಬಟ್ ಇಲ್ಲೆಲ್ಲರಿಗೂ ಅವ್ರದೇ ಇಟ್ಕೊಂಡಿದ್ದಾರಲ್ಲ, ಅಲ್ಲಿವರೆಗೂ ಅವ್ರದ್ದೇ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಇಲ್ಲಿ ಬ್ಯಾಗ್ ಮಾಸ್ಟರ್ ಅಂತ ಇದೆ. ನಮ್ಮದು ಇಲ್ಲೇ ಒಂದು ಕಡೆ ಪಿಟ್ಟಿದೆ, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಮಾನ್ಸ್ಟರ್ ಎಕ್ಸೆಮ್ ಅಲ್ಲ ಮಾಮ್? ಯಾವ ವರ್ಷ? 2024. 60 ಮೈಲೇಜ್ ಐತಿ, ಅದಕ್ಕೆ ತೊಗೋಬೇಕದನ್ನು. ಬೇರೆ ಏನು ರೀಸನ್ ಇಲ್ಲ ಬಾಯ್ಸ್. ಮೈಲೇಜ್ ಐತಿ, ಅದಕ್ಕೆ ತೊಗೋಬೇಕು. ಇಲ್ಲಿ ನೋಡಿ ಒಂದು M5 ಇದೆ. ನಾವು ಮೊನ್ನೆ ನೋಡಿದ್ವಲ್ಲ, ಅದು ಇದೇ ಮಾಡೆಲ್ ಇರಬೇಕಲ್ಲ ಮಾಮ್ ಅಲ್ಲ? ಸೇಮ್. ಸೊ ನಾವು ಮೊನ್ನೆ ನೋಡಿರೋಂಥದ್ದು ಇವ್ರದ್ದು ಸುಕೇಶ್ ಚಂದ್ರಶೇಖರ್, ನಮ್ಮ ಜಾಕ್ಲಿನ್ ಡವ್ ಹೌದದು. M2 ಓ M2 ನೋಡಿ, M2 ಹೀಗೆ ಹತ್ರ ಎಲ್ಲ ಹೋಗಿ ಕೊಡಲ್ಲ ಗಾಡಿಗಳದು. ಆದರೆ ನಾವೇ ಹೋಗಲ್ಲ, ಸುಮ್ಮನೆ ಯಾಕೆ ಬೇಕು ಟೆನ್ಷನ್ ಅಂತ ಹೇಳಿ. ಒಳ್ಳೆ ಮೀಟ್ ಇದೆ. ಸೊ ಇದು ಪ್ರಾಪರ್ ನಮಗೆ ಆಂಬಿ ವ್ಯಾಲಿ ಎಲ್ಲ ಇತ್ತಲ್ಲ ಮಾಮ್, ಆ ಥರ ಇದೆ ಇದು. ಆಂಬಿ ವ್ಯಾಲಿ ಅಂತ ನಾವು ಹೋಗಿದ್ವಲ್ಲ, ಇದು ಲೋನಾವ್ಲಲ್ಲಿ, ಆ ಥರ ಇರೋಂಥದ್ದು ಇದು. ಸೊ ಇಲ್ಲೆಲ್ಲ ಬೇರೆ ಬೇರೆ ಪಿಟ್ಗಳೆಲ್ಲ ಇಟ್ಟಿದ್ದಾರೆ, ಪ್ರಾಬಬ್ಲಿ ಸೇಲ್ ಮಾಡೋದಕ್ಕೆಲ್ಲ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಕಾರ್ ಗರ್ಲ್ಸ್ ಇಂಡಿಯಾ, ಲೆಕ್ಸಸ್ಸು, ಡಾಕ್ಟರ್ ಬೂಸಾ ನೋಡಿ. ಮಸ್ತ್ ಇಟ್ಟಿದ್ದಾರಲ್ಲ ನಮ್ಮ ಗಾಡಿಗಳು. ಬನ್ನಿ ನಾವು ಎಡಿಟ್ ಎಲ್ಲ ಏನೂ ಮಾಡ್ತಾ ಇಲ್ಲ, ನಿಮ್ಗೆ ಹಂಗೆ ಡೈರೆಕ್ಟ್ ಲೈವ್ ತೋರಿಸ್ತಾ ಇದೀವಿ ಹಂಗೆ. ಓ ಡಾಕ್ಟರ್ ಬೂಸಾ, ಓ ಇಲ್ಲೇ ನಿಲ್ಸಿರ್ಬೇಕು ನಮ್ಮ ಬೂಸಾ ಬಾಯ್. ಸೊ ಇಲ್ಲೂ ನೋಡಿ, ಇದು ಫುಲ್ಲು ಕಾರ್ಬನ್ ಫೈಬರ್ ಇರೋದು. ಸೊ ಇದು ನೋಡಿ, ಇದಕ್ಕೆ ಇಲ್ಲಿ ಸೈಡ್ಗೂ ಹಾಕಿದ್ದಾರೆ ಕಾರ್ಬನ್ ಫೈಬರು, ಪ್ಲಸ್ ಇದು ಹಾಕಿದ್ದಾರೆ ಕಾರ್ಬನ್ ಫೈಬರು, ಇದನ್ನು ಹಾಕಿದ್ದಾರೆ ಕಾರ್ಬನ್ನು, ಇದನ್ನು ಹಾಕೋರು ಕಾರ್ಬನ್ನು, ಪ್ಲಸ್ ಇದಿದೆ ನೋಡಿ, ಇದು ನಮಗೆ ಟ್ರಾನ್ಸ್ಪರೆಂಟು, ಇದು ಕ್ಲಚ್ ಇದ್ದು ಮಸ್ತ್ ಟ್ರಾನ್ಸ್ಪರೆಂಟ್ ಕ್ಲಚ್ ಕವರು, ಸೂಪರ್ ಮೋಟೋದು. ಇದು ಆ್ಯಕ್ಚುಲಿ ಸಖತ್ ಮಸ್ತಾಗಿ ಕಾಣೋದು. ಆ್ಯಕ್ಚುಲಿ ಎಲ್ಲ ಫುಲ್ಲು ಲಿಕ್ವಿಡ್ ಎಲ್ಲ ಬರುತ್ತಲ್ಲ. ಪ್ಲಸ್ ಇದ್ರದ್ದು ಆಸ್ಟಿನ್ ರೇಸಿಂಗ್ ಎಕ್ಸಾಸ್ಟು ಕಂಪ್ಲೀಟಾಗಿ ಮಸ್ತ್ ಮಾಡಿದ್ದಾರೆ ಗಾಡಿ. ಇದಕ್ಕೆಲ್ಲ ಸಣ್ಣದಲ್ಲೆಲ್ಲ ಮಾಡಿದ್ದಾರೆ.
ಹಾಯ್ ಬ್ರದರ್, ಆರಾಮ? ಧಾರವಾಡಿಂದ. ಹೌದಾ? ಈಗ ಇಲ್ಲೇ ಇರೋದು ಓಡಾಟಿ? ಧಾರವಾಡಿಂದ ಬಂದು ನೋಡ್ಬೇಕಂತ. ಧಾರವಾಡಿಂದ ಬಂದಿನಿ ನೋಡಕಂತೇಳಿ. ಬಾರಿ ಬಿಡು, ಕ್ರೇಜ್. ಚೆನ್ನೈಯಿಂದ ಬಂದ. ಚೆನ್ನೈ ನೀರು ನಮ್ದಪ್ಪ. ಇದು ಒಳ್ಳೆ ಲೋಡ್ ಮಾಡಿದ್ದಾರೆ ಗಾಡಿ, ಮಾತ್ರ ಸಖತ್ ಲೋಡ್ ಮಾಡಿದ್ದಾರೆ ಗಾಡಿ. ಸೊ ಇದಂತೂ ರೆಡ್ಯೂಸ್ ಮಾಡುತ್ತೆ ವೆಯ್ಟು ಎಲ್ಲದು. ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ, ಆದರೆ ಮಸ್ತಿದೆ. ಯಾರೇ ದೀಪಾವಳಿ ಪಟಾಕಿ ಹೊಡೆಯತ್ತಿರಲ್ಲೂ ಇಲ್ಲಿ. ಇದು 2023 ಎಮ್ ಸ್ಪೋರ್ಟು. ಅದಾದಮೇಲೆ ಇದು ನಮ್ಮ ನ್ಯೂ ಜೆನ್ 10R. ಇದು ನಮಗೆ CBU 10R 900 ಬೂಸಾ. ಅದಾದಮೇಲೆ 800 ಡುಕಾಟಿ ಡಯಾವೆಲ್ಲು. ಅದಾದಮೇಲೆ ಇದು 800, ಇದು ಬೂಸಾ. ಇದು ನಮ್ಮ S1000. ಅದಾದಮೇಲೆ ಬೂಸಾ. ಇಲ್ಲೊಂದು S1000 ಇದೆ. S1000 ಇದು ಎಸಿಮೆಟ್ರಿಕ್ಕು. ಅದಾದಮೇಲೆ ಅದು CBR. ಇದು ನಮ್ಮ ಬೂಸಾ ಬಾಯಿ ಗಾಡಿ, ಇಲ್ಲಿ ಎಲ್ಲೋ ಸೈಡ್ಗೆ ಹಾಕ್ಬಿಟ್ಟವನೆ. ಅದಾದಮೇಲೆ ಜಿಕ್ಸಿ ಬೂಸಾ, ಹೊಸ ಜನ್ ಬೂಸಾ. ಸೊ ಸಖತ್ ದೊಡ್ಡದು ತೊಗೊಂಡಿದ್ದಾರೆ ಇವರು ಆ್ಯಕ್ಚುಲಿ. ಸ್ಟಾಲ್ ಸಖತ್ ದೊಡ್ಡದಿದೆ ಮಾಮ್. ಡಾಕ್ಟರ್ ಬೂಸಾ ಸ್ಟಾಲ್ ಹತ್ರ ಅಂತೂ ಇದ್ವಿ ನಾವು. ಸೊ ಸ್ಟಾಲ್ ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ಲೆಕ್ಸಸ್ ಬೆಂಗಳೂರಲ್ಲಿ ಲೆಕ್ಸಸ್ಸು ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಶೂಟ್ ಗಿಟ್ಗೆ ಏನೋ ತೊಗೊಂಡೋಗಿರ್ತಾರೆ, ಅದಕ್ಕೋಸ್ಕರ. ಬ್ರದರ್, ಆರಾಮ? ಆರಾಮ. ಆಯ್ತಾ ನೋಡಿದ್ರ ಡ್ರ್ಯಾಗು? ನೋಡ್ತೀನಿ. ಹೌದಾ? ನಾವು ಬರೋಷ್ಟರಲ್ಲಿ ನಮ್ಮೊಂದು ಡ್ರ್ಯಾಗ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಸುಮ್ಮನೆ ಇಲ್ಲೇ ಅಡ್ಡಾಡೋಣ ಅಂತ ಓಕೆ ಬ್ರೋ, ಸರಿ. ಅದಾದಮೇಲೆ ಇಲ್ಲಿ ಶೀಲ್ಡ್ ಪ್ರೋ ಲೌಂಜ್ ಅಂತ ಇದೆ. ಸೊ ನಾರ್ಮಲ್ ನಾವು ಹೆಂಗೆ ನೋಡ್ತಾ ಇರ್ತೀವಿ ನಿಮಗೂ ಹಂಗೆ ತೋರಿಸ್ತಾ ಇರೋಂಥದ್ದು. ಏನು ಎಕ್ಸ್ಟ್ರಾ ಫ್ಯಾಂಟಸಿ ಅದು ಇದು ಎಲ್ಲ ಏನಿಲ್ಲ. ಶೀಲ್ಡ್ ಪ್ರೋ ಲೌಂಜು ಏನು ಮಾಡ್ತಾರೆ? ಆರಾಮ? ಬ್ರೋ, ಆರಾಮು. ಸೊ ನಾವು ಆ್ಯಕ್ಚುಲಿ ಯಾವಾಗಾದ್ರು ಈ ಕಡೆ ಡ್ರ್ಯಾಗು ಇದಕ್ಕೆ ಇಲ್ಲ ಅಂತಂದ್ರೆ IBW ಅದಕ್ಕೆ ಹೋದಾಗ ನಾವು ಯಾವ ಥರ ನೋಡ್ತಾ ಅಡ್ಡಾಡ್ತಾ ಇರ್ತೀವಿ, ನಿಮಗೂ ಅದೇ ಥರ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಅದೇ ಥರ ತೋರಿಸ್ತಾ ಇರೋಂಥದ್ದು. ನನ್ನ ನೋಡಿ. ಓಕೆ. ಸೊ ವೈಸ್ ಇದು ಕಾರ್ ಗರ್ಲ್ಸ್ ಇಂಡಿಯಾ ಲೌಂಜ್ ಅಂತ ಅವ್ರದ್ದನ್ನ ಲಾಂಚ್ ಮಾಡ್ಕೊಂಡಿದ್ದಾರೆ. ಬಟ್ ದಿಸ್ ಇಸ್ ಇದೇನೋ ಆಡಿಗಳೆಲ್ಲ ಸಖತ್ ಇಷ್ಟ ಆಗ್ತಾಯಿದಪ್ಪ ನಮಗೆ ಇವಾಗ. ಇದು ಮ್ಯಾಟ್ ಸ್ಕೀಮ್ ಅಂತ ಅವ್ರ ಕಾರ್ಗಳೆಲ್ಲ ಇಲ್ಲೆಲ್ಲ ಇರೋಂಥದ್ದು. ಸೊ ಇಲ್ಲೂ ಕೂಡ ಸುಮಾರು ಇದಾವೆ ನೋಡಿ ಕಾರ್. ಅಭಿಷೇಕ್ ಅಂತ. ಹಾಯ್ ದೀಪಕ್ ಅಂತ. ಅಭಿಷೇಕ್. ಸೊ ಇಲ್ಲೆಲ್ಲ ಕಂಪ್ಲೀಟ್ ಇವ್ರದೇ ಟೀಮ್ ಇರೋಂಥದ್ದು. ಇದು ನೋಡಿ, ಓಹೋ ಎಲ್ಲ ಇತ್ಲೇ ಇದೆ. ಎಷ್ಟು ಜಾಗ ಇತ್ಲೇ ಇಲ್ಲಿ? ಇಷ್ಟೇ ಜಾಗ ಇರೋದು ಇದರಲ್ಲಿ. 2 ಬಟ್ಟು ಅಂತದ್ದು ಅಷ್ಟೇ. ಕ್ರೇಜಿ. ಹೌದಾ? ಮಸ್ತ್ ಮಾಡಿದೆ ಮಾಮ್, ಕ್ರೇಜಿ ಇದೆ ಅಲ್ಲ, ಮಸ್ತ್ ಇದೆ ಇದು. ಫುಲ್ಲು ಕಾರ್ಬನ್ ಫೈಬರ್ ಇದೆ, ಮೋಸ್ಟ್ಲಿ ಟಿಪ್ಪು ಇರಬೇಕು ಮೋಸ್ಟ್ಲಿ. ಬಟ್ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಇಲ್ಲಿ ನೋಡಿ ಫುಲ್ಲು ಎಲ್ಲದನ್ನೂ ಕೂಡ ಇದು ಫೈಬರ್ ಗ್ಲಾಸ್ ಮಾಡಿ ಮೌಂಟ್ ಮಾಡಿರೋವಂಥದ್ದು. ಇದು ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ಆಲ್ ದೀಸ್ ಆರ್ ಫ್ರಾಮ್ ನೋಡಿ ಅಲ್ಲಿ ಬ್ರೈಡ್ ಅಂತ ಹಾಕಿದ್ದಾರೆ. ಕ್ರೇಜಿ. ಸೊ ಇದು ಬಂದ್ಬಿಟ್ಟು ಕೇರಳದಿಂದ ಮಾಡಿಸ್ಕೊಂಡು ತಂದಿದ್ದಾರಂತೆ ಗಾಡಿನ. ಅದಾದಮೇಲೆ ಹಿಯರ್ ಇಸ್ ದ ಅಕಾರ್ಡ್. ಇದನ್ನು ಕ್ರೋಮು ರೆಡ್ ಕ್ರೋಮಲ್ಲಿ ಹಾಕಿರೋವಂಥದ್ದು. ಸೊ ಇದರಲ್ಲೂ ಕೂಡ ಏನೇನು ಮಾಡಿದ್ದಾರೆ. ಗಾಡಿ ಸ್ಟಾರ್ಟ್ ಮಾಡಿ ನೋಡಿ ಸೌಂಡ್. ಮಾಡಿರೋದು
ದಿಸ್ ಇಸ್ ಇಂಡಿಯಾಸ್ ಫಾಸ್ಟೆಸ್ಟ್ VRS ಅಂತ ಹೇಳಿದ್ರು. ನೆಕ್ಸ್ಟ್ ಲೆವೆಲ್. ಸೊ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ನಿಲ್ಲಿಸಿದ್ದಾರೆ. ಸೊ ಇಲ್ಲಿ ಅಲ್ಲಿ ಮುಂದೆ ಇದೆಯಲ್ಲ, ಅಲ್ಲಿ ಡ್ರ್ಯಾಗ್ ಆಗ್ತಿರೋಂಥದ್ದು, ಡ್ರ್ಯಾಗ್ ರೇಸ್ ಅಲ್ಲಿ ಆಗ್ತಿರೋಂಥದ್ದು. ಆದರೆ ಹಿಂದ್ಗಡೆ ಬಂದುಬಿಟ್ರೆ ಇಲ್ಲಿ ಮ್ಯಾಡ್ ಮಾರ್ಟ್ಸ್ ಅವರ ಗಾಡಿಗಳು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಅದಾದಮೇಲೆ ಅಲ್ಲಿ ಹೀರೋ ಅವರ ಪ್ರೈವೇಟ್ ಪಿಟ್ ಏನೋ ಇದೆ. ಇಲ್ಲಿಂದ ಸ್ಟಾಲ್ಸ್ಗಳು ಸ್ಟಾರ್ಟು. ಅದಾದಮೇಲೆ ಇಲ್ಲೂ ಕೂಡ ಸ್ಟಾಲ್ಸ್ಗಳಿದ್ದಾವೆ. ಅದಾದಮೇಲೆ ನಮ್ಮ ಪಿಟ್ಟು ಬಂದ್ಬಿಟ್ಟು ಆ ಕಡೆ ನಾವು ಹೋಗಿರೋಂಥದ್ದು ಅಷ್ಟು ಇರೋದಿಲ್ಲಿ. Requesting you to please move your car as you are blocking the freeway. You are blocking KA05MZ1699. ಸೊ ಹಸಿವೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿ ಪಾರ್ಕಿಂಗ್ ಹತ್ರ ನಮಗೆ ಊಟಕ್ಕೆ ಸ್ವಲ್ಪ ಇಟ್ಟಿದ್ದಾರೆ. ಉಪ್ಪಿನಕಾಯಿ ಅದು ಇದು ಎಲ್ಲ ಸ್ವಲ್ಪ ಏನಾದ್ರು ತಿನ್ಕೊಂಡು ಆಮೇಲೆ ಹೋಗೋಣ ಅಂತ. ಯಾಕಂತಂದರೆ ನಮ್ಮ ಇದಕ್ಕೋಸ್ಕರ ಅದು ನಮ್ಮ ಇದಕ್ಕೋಸ್ಕರ ಇರಿ ಮಾಮ್, ನಮ್ಮ ಅಶ್ವತ್ಗೋಸ್ಕರ ನಾವು ಊಟ ಗೀಟ ಎಲ್ಲ ಬಿಟ್ಟು ಬಂದಿದ್ದೀವಿ. ಅಂದ್ರೂ ಅವ್ರು ಡ್ರ್ಯಾಗ್ ನೋಡೋಕ್ಕಾಗಿಲ್ಲ, ಅವ್ರಿಗೆ ಅವ್ರ ಫ್ರೆಂಡ್ಗೂ ನೋಡೋಕ್ಕಾಗಿಲ್ಲ. ಏನು ತೊಗೊಂಬವಲೆ ಮೆನು ಇಲ್ಲ ಐತಾ? ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಇದು ಸ್ಯಾಂಡ್ವಿಚ್ಚು, ಅದು ಇದು ಎಲ್ಲ ಇದೆ ಬಟ್ ಯಾವಾಗಾದ್ರೂ ಕೂಡ ಈ ಥರ ಮೀಟಿಗೆಲ್ಲ ಬಂದಾಗ ಮೇನ್ ಇರೋದು ನಮಗೆ ಊಟ. ಸೊ ಇಲ್ಲಿ ನೋಡಿ, ಇಲ್ಲಿ ಬರೀ ಇವ್ರದ್ದು ಒಂದೇ ಇದೆ. ಅದಾದಮೇಲೆ ಇಲ್ಲೊಂದು ಮಾನ್ಸ್ಟರ್ ಎನರ್ಜಿ ಇದೆ. ಅಲ್ಲೂ ಇರಬೇಕೋ ಇಲ್ವೋ ಗೊತ್ತಿಲ್ಲ, ಬಟ್ ಹೆವಿ ಕ್ರೌಡ್ ಇದೆ ನೋಡಿ ಅಲ್ಲಿ. ಬಟ್ ಇವ್ರು ಒಳ್ಳೇದೇನು ಅಂತಂದರೆ ಇಲ್ಲಿ ನೋಡಿ, ಚಿಕನ್ ಬಿರಿಯಾನಿ ಎಲ್ಲ ಮಾಡಿಟ್ಟವ್ರು ಹಾಗೆ ಸಖತ್. ನೋಡಿ ಇದು ಟೊಮೆಟೊ. RS7 ಇದು. RS7 So where's your bike, sir? Okay. So we'll meet you there. We can shoot there. Okay, thank you, sir. ಇದಕ್ಕೆ RS7ಗೆ ಹೋಂಡಾ ಸಿಟಿ ಇಂಜಿನ್ ಹಾಕಿರಂತೀಯಲ್ಲೂ. ಏನೇ ಅಂದ್ರೂ PMS ಲವ್ ಬಾಯ್ಸ್. ಸೊ ಬಾಯ್ಸ್, ಬ್ಯಾಕ್ ಟು ನಮ್ಮ ಪೆವಿಲಿಯನ್. ಇಲ್ಲಿ ಬಂದಿದೆ. ಏನಾದ್ರು ತಿಂದ್ರ ಓಲಿ? ಓ, ಏನಾದ್ರು ಕುಡಿದ್ರ ಓಲಿ? ಸ್ಟಾಪ್ ಬೈ ಸ್ಟಾಪ್. ಬೇಡ ಬೇಡ, ಹಿಂದೆ ಬನ್ನಿ, ಹಿಂದೆ ಬನ್ನಿ.
ಇಲ್ಲಿ ಬಂದ್ಬಿಟ್ಟು ಇದು ಮ್ಯಾಟ್ ಮಾರ್ಕ್ಸ್ ಅವರ ಪಿಟ್ಟಿದು. ಇಲ್ಲಿಂದಾನೆ ಡ್ರ್ಯಾಗಿಗೆ ಹೋಗೋದು. ಸುಮಾರು ಕಾರ್ಗಳಿದ್ದಾವೆ. ಸೊ ಎಲ್ಲ ಆಲ್ಮೋಸ್ಟ್ ಮ್ಯಾಟ್ ಮಾರ್ಕ್ಸ್ ಅವ್ರದ್ದೇ ಇದು. ನೋಡಿ ಇಲ್ಲಿ ಮ್ಯಾಟ್ ಮಾಡ್ ಸಖತ್ ಓವರ್ ಮಾಡ್ಕೊಂಡಿರೋಂಥದ್ದು. ಸೊ ನಾವು ಕೂಡ ನಮ್ಮ ಗಾಡಿನ ತೊಗೊಂಬಂದು ಇಲ್ಲೇ ಹಾಕ್ಬಿಟ್ಟಿದ್ವಿ. ಬಾಯ್ಸ್ ಅಷ್ಟೇ, ಇವಾಗ ಹೊಡ್ತಾ ಇದೀವಿ ವಾಪಸ್ಸು. ಅಷ್ಟೇ ರೂಮ್ ಮೀಟಿಂಗ್ ಇತ್ತು. ಅದಾದ್ಮೇಲೆ ಸ್ವಲ್ಪ ಏನು ಡ್ರ್ಯಾಗ್ ಇತ್ತಲ್ಲ, ಡ್ರ್ಯಾಗ್ ಹೋಗ್ತಾ ಇರೋಂಥದ್ದು ಈ ಕಡೆ ಇದು ಹೊಸೂರು ಕಡೆಗೆ ಏನೋ ಬರುತ್ತಿದ್ದು. ಸೊ ಅದಕ್ಕೋಸ್ಕರ ಎಲ್ಲ ಪೊಲೀಸ್ ಎಲ್ಲ ಹಾಕೊತಾ ಇದ್ದಾರೆ. ಎಲ್ಲ ಬೈಕರ್ಸು ಕೂಡ ಸುಮಾರು ಜನ ಅಂತೂ ತುಂಬಿದ್ದಾರೆ. ನಮ್ಮನ್ನು ಕೂಡ ಅಲ್ಲಿ ಹಾಕ್ಕೊಂಡಿದ್ದಿದ್ರು. ಎಷ್ಟು ಫೈನ್ ಹಾಕಿದ್ದಾರೆ ಅಂತಂದರೆ ಕರೆಕ್ಟಾಗಿ ಒಂದು 500 ರೂಪಾಯಿ ಇಸ್ಕೊಂಡು ಕಳಿಸಿದ್ದಾರೆ ಅಷ್ಟೇ. ಸೊ ಅದನ್ನು ಕೊಟ್ಬಿಟ್ಟು ಹಾಗೆ ಬಂದ್ವಿ. ಸೊ ಎಲ್ಲರೂ ಇಲ್ಲಿ ಡ್ರ್ಯಾಗ್ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಎಲ್ಲ ಚಚ್ಕೊಂಡು ಹೋಗ್ತಾ ಇದ್ರು. ಹಿಡಿದು ಒಳ್ಳೆ ಕಲೆಕ್ಷನ್ ಆಗಿದೆ ಇವತ್ತಂತೂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my rep and all, check my repertoire, don't check me now. Let's just checks involved. I've been feeling like I'm next to God, next to God, next to God.